ಥಂಬ್ನೇಲ್ ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗಿರುತ್ತೆ ಅನ್ಬಾಕ್ಸಿಂಗ್ ಮಾಡಾದ್ದೀನಿ. 2 ಪ್ರಾಡಕ್ಟ್ ಇದ್ದಾವ. ಒಂದು ನೈಕಾದಿಂದ, ಒಂದು ಆರ್ಗ್ಯಾನಿಕ್ ಹಾರ್ವೆಸ್ಟ್ ಇಂದ. ಏನ್ ತರಿಸ್ತೀನಿ ಏನು ಅಂತ ಹೇಳಿ ಅನ್ಬಾಕ್ಸಿಂಗ್ ಮಾಡ್ಕೊಂತ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅಂತ. ಇನ್ನೆಕ್ ತಡ ಬರ್ರಿ, ಸೀಸರ್ ರೆಡಿ ಇಟ್ಕೊಂಡ್ಬಿಟ್ಟೇನಿ. ನಾಯ್ಸ್ ಡಿಸ್ಟರ್ಬೆನ್ಸ್ ಇಂದಾಗಿ ನಾ ಎಷ್ಟು ಹಾಕೊಂಡ ವಿಡಿಯೋಸ್ ಮೊದಲೆಲ್ಲ ಮಾಡ್ತಿದ್ದೆ. ಅಂದ್ರೆ ಆನ್ಲೈನ್ ಶಾಪಿಂಗ್ ಮಾಡ್ತೀನಿ ಇವಾಗ್ಲೂ ಅಂತಲ್ಲ, ಮಾಡ್ತಿರ್ತೀನಿ. ನೆಸೆಸಿಟಿ ಇದ್ದಷ್ಟು ತರಿಸ್ಕೋಬೇಕು ಅಂದಾಗ ಬರೀ ವಾಯ್ಸ್ ಓವರ್ ಮಾಡ್ಬೇಕು, ಡಿಸ್ಟರ್ಬೆನ್ಸ್ ಅಷ್ಟೊಂದು. ಹಂಗಾಗಿ ಇಷ್ಟೊಂದು ವಿಡಿಯೋಸ್ ನ ಎಡಿಟ್ ಮಾಡ್ಬೇಕಾಗೈತಿ. ಮಾಡಿ ಈಗಾಗ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕಾಗಿಲ್ಲ, ವ್ಯೂವರ್ಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ, ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ, ಮಾನಿಟೈಸೇಷನ್ ಆನ್ ಇಲ್ಲ. ಲೈಫ್ ಇಷ್ಟೊಂದು ಸ್ಟ್ರೆಸ್ ನನಗಿಲ್ಲ. ಖುಷಿಗೋಸ್ಕರ ಮಾಡ್ತೀನಿ, ಪ್ಯಾಷನ್ ಇಟ್ಕೊಂಡು ಮಾಡ್ತೀನಿ. ಒಬ್ಬೇ ಒಬ್ಬ ಸಬ್ಸ್ಕ್ರೈಬರ್, ಒಬ್ಬೇ ಒಬ್ಬ ವ್ಯೂವರ್ಸ್ಗೋಸ್ಕರ ನಾನು ವಿಡಿಯೋಸ್ ಗಳನ್ನ ಮಾಡ್ತೀನಿ. ಬಟ್ ಈಗ ಹಂಗಲ್ಲ, ಈಗ ನನಗೆ ಸಬ್ಸ್ಕ್ರೈಬರ್ಸ್ ಬೇಕು, ವ್ಯೂವರ್ಸ್ ಬೇಕು. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿನಿ. ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ನನಗೆ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಇದು ನನ್ನ ಮೊಟ್ಟ ಮೊದಲ ಆರ್ಡರ್ ಆಗೈತಿ ಫ್ರಮ್ ನೈಕಾ. ಮೊದಲೆಲ್ಲ ನಾನು ಬೇರೆ ಬೇರೆ ವೆಬ್ಸೈಟ್ ಇಂದ ತರಿಸ್ತಿದ್ದೆ. ಜಾಸ್ತಿ ನಾನು ತರಿಸಿರೋದು ಪರ್ಪಲ್ ಇಂದ. ಪರ್ಪಲ್ ಅಲ್ಲೂ ಚೆನ್ನಾಗಿ ಕೊಡ್ತಾರೆ, ಆಫರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಪ್ರಾಡಕ್ಟ್ಸ್ ಕೂಡ ಚೆನ್ನಾಗಿರ್ತಾವೆ. ಯಾವ ಪ್ರಾಡಕ್ಟ್ ತಗೋತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್. ಯಪ್ಪ, ಈ ಪ್ಯಾಚ್ ಮಾಡಿರ್ತಾರಲ್ಲ, ಪ್ಯಾಚ್ ತೆಗೆದಾಗ ಒಂದು ತ್ರಾಸ್ ಕೆಲಸ. ಸೀಸನ್ ತಗೋತೀವಿ. ಈ ಕತ್ರಿ ಕೆಲಸ ಅಂತ ಹೇಳ್ತೀವಿ ನಾವ್, ಇದಕ್ಕೆ ಕತ್ರಿ ಕೆಲಸ. ಬೆಟರ್ ಇದು, ಕತ್ರಿಂದನೇ ಸರಳ ಆಗುತ್ತೆ. ಇಷ್ಟುದ್ದ ಬಿಲ್. ಇಲ್ಲೈತಿ ನಮ್ ಪ್ರಾಡಕ್ಟ್, ಜಸ್ಟ್ ಹರ್ಬಲ್ ಲಾಂಗ್ ವೇರ್ ವೇಟ್ಲೆಸ್ ಫೌಂಡೇಶನ್ SPF 25+. ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಅನಿಸ್ತೈತಿ, ಬಟ್ ಪರವಾಗಿಲ್ಲ. ಚಂದ ಕಾಣುದು ಎಲ್ಲಾ ಹೆಣ್ಮಕ್ಕಳ ಒಂದು ಹಕ್ಕು ಮತ್ತು ಅಧಿಕಾರ ಐತಿ. ಮೊದಲೆಲ್ಲ ಯಾರ್ ಮೇಕಪ್ ಹಾಕಿದ್ರು ನಾನ ಒಂದ್ ಫೌಂಡೇಶನ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ನನಗೆ. ಒಂದ್ 8-10 ವರ್ಷದಿಂದ ಜಸ್ಟ್ ಒಂದ್ ಐಲೈನರ್ ಇಂದ ಬಿಂದಿ ಇಟ್ಕೊಂಡ್, ಒಂಚೂರು ಕಾಜಲ್ ಹಚ್ಕೊಂಡ್, ಒಂಚೂರು ಕಾಂಪ್ಯಾಕ್ಟ್ ಪೌಡರ್ ಬಳಕೊಂಡೆ, ಜಸ್ಟ್ ಒಂದ್ ಲಿಪ್ ಬಾಮ್ ಇದ್ರ ಇಲ್ಲ ಅಂತ ಆದ್ರೂ ಇಲ್ಲ, ಸೊ ಹಂಗ ಹೋಗ್ತಿದ್ವಿ ಕಾಲೇಜ್ಗೆ. ಈ ಮೊದ್ಲ ನಾನು ಡ್ಯಾಸ್ಲರ್ ಮತ್ತೆ ಲ್ಯಾಕ್ಮಿ 2 ಫೌಂಡೇಶನ್ ಯೂಸ್ ಮಾಡೀನಿ. ಅವು ಬಹಳ ಚಲೋ ಬಂದ್ವು ನನಗ. ಯಾಕಂದ್ರೆ ಅವು ನಮಗ್ ಶಾಪ್ನ್ಯಾಗ ಈಸಿಲಿ ಅವೈಲೇಬಲ್ ಇರ್ತಾವ. ನಮಗ್ ಏನೂ ಗೊತ್ತಿಲ್ಲ ಅಂದ್ರೂ ಅಂಗಡಿ ಒಳಗ್ ಹೋದ ತಕ್ಷಣ ಅವೆರಡು ಪ್ರಾಡಕ್ಟ್ ಅಂತೂ ಕಂಡಾಗ ಕಾಣಿಸ್ತಾವ ಕಣ್ಣಿಗೆ. ಸೊ ಅವು ಬಹಳ ಚಲೋ ಬಂದ್ವು. ಬಟ್ ನನಗ್ ಮೊದ್ಲಿಂದಾನು ಏನಪ್ಪಾ ಅಂದ್ರೆ, ಯಾಕಂದ್ರೆ ನಾವ್ ಸಣ್ಣದಿದ್ದಲ್ಲಿದ್ದ ಏನ್ ಕೇಳ್ಕೊಂಡ್ ಬಂದ್ವಿ ಅಂದ್ರೆ, ಜಸ್ಟ್ ಒಂದ್ ಲಿಪ್ಸ್ಟಿಕ್ ಯಾರು ಹಚ್ಕೊಂಡ್ರ ಲಿಪ್ಸ್ಟಿಕ್ ಹಚ್ಕೋಬಾರ್ದ, ಕ್ಯಾನ್ಸರ್ ಬರುತ್ತ ಅಂತೆಲ್ಲ ಹೇಳ್ತಿದ್ರು ಸಣ್ಣ ಹುಡುಗರಿದ್ದಾಗ. ಮೇ ಬಿ ಅದು ಒಂದ್ ರೀಸನ್ ಇರ್ಬೋದು. ಈಗೀಗ ಎಲ್ಲಾರ್ಗು ಒಂದ್ ಅದೇನಂದ್ರ ನಾರ್ಮಲ್ ಜಡ್ಗತೆ ಬಂದ್ಬಿಟ್ಟದ ಕ್ಯಾನ್ಸರ್. ಸೊ ಹಂಗಾಗಿ ಮೇ ಬಿ ಮೇಕಪ್ ಒಂದ್ ರೀಸನ್ ಇರ್ಬೋದಲ್ಲ. ಕೆಮಿಕಲ್ ಭಾಳ ಯೂಸ್ ಮಾಡಿರ್ತಾರ, ನಮಗ್ ಹೆಂಗ್ ಗೊತ್ತಿರ್ತಿರ್ತಾರ, ಹಿಂಗ್ ಗೊತ್ತಿರಂಗಿಲ್ಲ. ಏನ್ ಮೇಕಪ್ ಇಂದ ಒಂದ್ ಐಡಿಯಾನೇ ಇರ್ತಿರ್ಲಿಲ್ಲ ಮೊದ್ಲು, ಈಗೀಗ ಯೂಸ್ ಮಾಡತ್ತೀವಿ. ಹಂಗಾಗಿ ನನ್ಗೆ ನ್ಯಾಚುರಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕು, ನ್ಯಾಚುರಲ್ ಪ್ರಾಡಕ್ಟ್ಸ್ ಗೆ ನಾನು ಒಂದು ಪ್ರಿಫರೆನ್ಸ್ ಐತಿ ನಂದು ಮೊದ್ಲಿಂದಾನು. ಇದ್ರ ಮ್ಯಾನುಫ್ಯಾಕ್ಚರ್ ಡೇಟ್ ಬಂದು ಅಕ್ಟೋಬರ್ 2024. ಅಲ್ಲಿಂದ ನಾನು ಇದನ್ನ 3 ವರ್ಷ ಯೂಸ್ ಮಾಡಬಹುದು. ಅಂದ್ರೆ 2027 ಅಕ್ಟೋಬರ್ ವರ್ಗು ಇದತ್ತು ಡ್ಯೂರಬಿಲಿಟಿ. ಅದರ ನಂತರ ಇದು ಎಕ್ಸ್ಪೈರ್ ಆಗ್ಬಿಡುತ್ತೆ. ಯಾವುದೇ ಪ್ರಾಡಕ್ಟ್ಸ್ ಅಂತೂ ನಾವು ಎಕ್ಸ್ಪೈರಿ ಡೇಟ್ ನೋಡ್ಕೊಂಡು ಯೂಸ್ ಮಾಡ್ಬೇಕು. ಯಾಕಂದ್ರೆ ನಾವ್ ಇದು ತಗೊಂಡ ತಕ್ಷಣ ಈಗಲೇ ಹಚ್ಕೊಳಕ್ ಆಗಲ್ಲ, ಒಳ್ಳೆ ಪೇಂಟ್ ತರ ಇಷ್ಟ ದಪ್ಪ ಹಚ್ಕೊಳಕ್ ಆಗಲ್ಲ. ಈ ಶೇಡ್ ಬಂದು ನ್ಯಾಚುರಲ್ ಅಂತ. ಸಮ್ ಟೈಮ್ಸ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಕೂಡ ಅಲರ್ಜಿಕ್ ಆಗಿರುತ್ತೆ. ಹಂಗಾಗಿ ಕಾಷನ್ ಕೊಟ್ಟಾರವ್ರು, ಏನಂದ್ರೆ ನೀವು ಮುಖಕ್ಕೆ ಹಚ್ಕೊಳಕಿನ್ನ ಮೊದ್ಲ ಒಂಚೂರು ನಿಮ್ಮ ಕೈಗೆ ಹಾಕೊಂಡು ಟ್ರೈ ಮಾಡಿ ನೋಡ್ರಿ ಅಂತ ಹೇಳಿ. ಲೈಟಿಗೆ ಒಂಚೂರು ವೈಟ್ ಕಾಣತೈತಿ. ಶೇಡ್ ನಂಬರ್ 4 ನ್ಯಾಚುರಲ್ ಲೈಟ್ ಬಾಳ ಅನಸ್ತೈತಿ. ವೇಟ್ 40 ml. ಆಮೇಲೆ ಬೇರೆ ಬೇರೆ ಈ ಸೋಲ್ ಟ್ರೀ ಅವು ಇವು ನೋಡಿದೆ, ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ವು. ಯಾಕಂದ್ರೆ ನ್ಯಾಚುರಲ್ ಅಲ್ಲ, ಸೊ ಕಾಸ್ಟ್ಲಿ ಅನ್ಸಿದ್ವು. ನನ್ ಬಜೆಟ್ ನನ್ನ ಬ್ಯಾಗಿಗೆ ಫಿಟ್ ಆಗುವಂಗಂದ್ರ ನನ್ಗಿದು ಜಸ್ಟ್ ಹರ್ಬ್ ಈಸಿ ಅಂತ ಅನಿಸ್ತದೆ. ಜಸ್ಟ್ ಸೊ ಈಗ ಇನ್ನೊಂದು ಪ್ರಾಡಕ್ಟ್. ನನ್ ಸೆಕೆಂಡ್ ಪ್ರಾಡಕ್ಟ್ ಬಂದು ಆರ್ಗ್ಯಾನಿಕ್ ಹಾರ್ವೆಸ್ಟ್ ಅವರ ಆಂಟಿ ಡ್ಯಾಂಡ್ರಫ್ ಹೇರ್ ಆಯಿಲ್ ಮತ್ತೆ ಶಾಂಪೂ. ಇದ್ರದ್ದು ಎಕ್ಸ್ಪೈರಿ ಡೇಟ್ ಬಂದು, ಇದು ನೋಡ್ರಿ ಮ್ಯಾನುಫ್ಯಾಕ್ಚರ್ ಆಗೈತಿ 2023 ಒಳಗ ನವೆಂಬರ್ನಾಗ ಆಗೈತಿ. 2025 ನವೆಂಬರ್ಗ ಇದು ಎಕ್ಸ್ಪೈರ್ ಆಗುತ್ತೆ. ನಾವೇನ್ 2-3 ವರ್ಷ ಗಟ್ಲೆ ಯೂಸ್ ಮಾಡಂಗಿಲ್ಲ. ರೆಗ್ಯುಲರ್ ಹೇರ್ ವಾಶ್ ಮಾಡಿದಾಗೆಲ್ಲ ಯೂಸ್ ಆಗುತ್ತಾ, ಸೊ ಜಲ್ದಿ ಮುಗಿತೈತದೇನು.
ಹಂಗೆ ಎಕ್ಸ್ಪೈರಿ ಡೇಟ್ ಆಗೋ ತರ ನಾನು ಇಡುದಿಲ್ಲ ಈ ಶಾಂಪೂನ. ನಾ ಇದ್ರದ್ದು ಆಲ್ರೆಡಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡೇನಿ, ಹಂಗಾಗಿ ನಂಗೆ ಇದ್ರ ಮೇಲೆ ಒಂದು ಟ್ರಸ್ಟ್ ಐತಿ. ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಹೇಳಿ. ಈ ಮೊದ್ಲು ನನಗೆ ಒಟ್ಟ ಡ್ಯಾಂಡ್ರಫ್ ಇರ್ಲಿಲ್ಲ, ನನ್ ಜೀವನದಾಗ ನಂಗೆ ಡ್ಯಾಂಡ್ರಫ್ ಇರ್ಲಿಲ್ಲ. ತಿಂಗಳದಾಗ 2 ಸರಿ ನಾನು ಈ ದಾಸವಾಳದ ಎಲಿನ ಮೊಸರು ಮಿಕ್ಸ್ ಮಾಡಿ 4 ಬೇವಿನ ತಪ್ಪಲ ಹಾಕಿ ಗ್ರೈಂಡ್ ಮಾಡಿ ಅದನ್ನ ತಲೆಗೆ ಅಪ್ಲೈ ಮಾಡ್ಕೊಂಡು ಒಂದ್ ಅರ್ಧ ಗಂಟೆ ಬಿಟ್ರೆ ಸಾಕು, ವಾಶ್ ಮಾಡ್ಬಿಡ್ತಿದ್ದೆ. ಹಂಗಾಗಿ ನನ್ ತಲೆಯಾಗ ಡ್ಯಾಂಡ್ರಫ್ ಇರ್ಲಿಲ್ಲ. ಬಟ್ ಈಗ ಎಲ್ಲಿ ಹುಡುಕೊಂತ ಹೋಗ್ಲಿ, ನಾ ದಾಸವಾಳ ಗಿಡನ ಇಲ್ಲ ನನ್ನ ಹತ್ರ, ಆಜು ಬಾಜು ಮನ್ಯಾಗೂ ಇಲ್ಲ, ಕೇಳಿಸ್ಕೊಂಡಿನಂದ್ರೆ. ಹಂಗಾಗಿ ಡ್ಯಾಂಡ್ರಫ್ ಆಗ್ಬಿಟ್ಟೈತಿ. ತಲೆ ಕೆರ್ಸುದ ಅದ್ರ ಈಗ ಮೂಡ್ಗಳಿಗೆ ಥಂಡಿಗೆ ಇನ್ನೂ ಜಾಸ್ತಿ ಆಕೈತಿ ಚಳಿಗಾಲಕ್ಕ. ಸೊ ಹಂಗಾಗಿ ಇದನ್ನ ಟ್ರೈ ಮಾಡೋಣ ಅಂತ ಹೇಳಿ ಕರ್ಸೇನಿ. 1-2 ಹೇರ್ ವಾಶ್ ಮಾಡಿದ್ಮೇಲೆ ನನ್ಗ ಇದ್ರದ್ದು ರಿವ್ಯೂ ಕೊಡ್ತೇನಂತ. ನ್ಯಾಚುರಲ್ ಪ್ರಾಡಕ್ಟ್ಸ್ ಇವೆರಡು, ಹಂಗಾಗಿ 2 ಪ್ರಾಡಕ್ಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಕೈತಿ. ಹಂಗಾಗಿ ನಾನು ಬೇರೆ ಬೇರೆ ವೆಬ್ಸೈಟ್ ನೊಳಗ ಎಲ್ಲಿ ಕಮ್ಮಿ ಸಿಗ್ತೈತಿ, ಸ್ವಲ್ಪ ಒಂದ್ 5-10 ರೂಪಾಯಿ ಅಂಗಡಿ ಒಳಗ ಹೋದ್ರ ಅದನ್ನು ಬಿಡಂಗಿಲ್ಲ, MRP ಅಷ್ಟ ಕೊಡ್ತೀನಿ ಅಂತಾರ. ಹಂಗಾಗಿ ಆನ್ಲೈನ್ ಶಾಪಿಂಗ್ ಎದಕ್ ಮಾಡ್ತೇನೆ, ಇದಕ್ ಮಾಡ್ತೇನೆ. ಮತ್ತೆ ಇವೆಲ್ಲ ಜಾಸ್ತಿ ಹಿಂಗ ರೆಗ್ಯುಲರ್ ಶಾಪ್ನ್ಯಾಗ ಸಿಗುದಿಲ್ಲ. ಬಹಳ ಇಷ್ಟ ನನಗೆ ಇವೆರಡು ಪ್ರಾಡಕ್ಟ್, ಇವೆರಡು ಬ್ರ್ಯಾಂಡ್. ಇವಾಗ ನಾವು ಇದ್ರದ್ದು ಪ್ರೈಸ್ ನೋಡೋಣಂತ. OH ಅವರ ಆಂಟಿ ಡ್ಯಾಂಡ್ರಫ್ ಹೇರ್ ಆಯಿಲ್ ಬಂದು 150 ml ಗೆ ಆಫರ್ ಆಗಿ 357 ರೂಪೀಸ್ ಇತ್ತು, ಮತ್ತ ಆಫರ್ ಆಗಿ ಜಸ್ಟ್ 1 ರೂಪೀಸ್ ಸಿಕ್ತು. ಆಂಟಿ ಡ್ಯಾಂಡ್ರಫ್ ಶಾಂಪೂ ಬಂದು 395 ರೂಪೀಸ್. ನಾನಿಲ್ಲಿ ಇವೆರಡು ಸೇಲ್ಸ್ ಪೇ ಮಾಡಿರೋದು 396 ರೂಪೀಸ್. ಯಾಕಂದ್ರೆ ನನಗೆ ಇದು 595 ರೂಪೀಸ್ ಇರುವಂತ ಹೇರ್ ಆಯಿಲ್ ಬಂದು ಜಸ್ಟ್ 1 ರೂಪೀಸ್ ಬಿತ್ತು. ಮತ್ತೆ ಇದು ನನ್ಗೆ 395, ಎರಡು ಸೇರಿಸಿ 396 ರೂಪೀಸ್ ನಾನು ಪೇ ಮಾಡೇನಿ. ಸ್ಪೆಷಲ್ ಆಫರ್ ಇತ್ತು, ಜಸ್ಟ್ ನನಗಿದು 1 ರೂಪೀಸ್ ಸಿಕ್ತು. ಈ ಜಸ್ಟ್ ಹರ್ದು ಪ್ರೈಸ್ ಬಂದು ಆಕ್ಚುಯಲ್ ಪ್ರೈಸ್ ಬಂದು 499 ರೂಪೀಸ್. ನನಗಿದು ಆಫರ್ನಾಗ ಸಿಕ್ಕದ ನೈಕಾದಿಂದ ನಂದು ಫಸ್ಟ್ ಆರ್ಡರ್ ಆಗಿದ್ದಕ್ಕ ಇದು ನನಗ 314 ರೂಪೀಸ್ ಸಿಕ್ತು. ಸುಮ್ನೆ ನಾವು ದುಡ್ಡು ವೇಸ್ಟ್ ಮಾಡ್ಕೊಂಡು ಅವತ್ ಯಾರೋ ಯೂಟ್ಯೂಬರ್ ಹೇಳಿದ್ರು, ಇವ್ರು ಯಾರೋ ಇನ್ಫ್ಲೂಯೆನ್ಸರ್ ಹೇಳಿದ್ರು ಅಂತ ಹೇಳಿ ಜಾಸ್ತಿ ಅಮೌಂಟ್ ನ ಖರ್ಚು ಮಾಡ್ಕೊಂಡು ತಗೊಳೋದ್ರೊಳಗ್ ಅರ್ಥ ಇಲ್ಲ. ನಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ತಗೋಬೇಕು. ನಂದು ಆಲ್ರೆಡಿ ಫೌಂಡೇಶನ್ ಈಗ 2 ವರ್ಷದಿಂದ ಯೂಸ್ ಮಾಡ್ಕೊಂಡ್ ಬಂದಿರ್ತ ಫೌಂಡೇಶನ್ ಖಾಲಿ ಆಗೈತಿ, ಲಿಟ್ರಲಿ ಒಂಚೂರು ಇಲ್ಲ. ನ್ಯಾಚುರಲ್ ಪ್ರಾಡಕ್ಟ್ಸ್ ಒಳಗ ಅತಿ ಕಮ್ಮಿ ಪ್ರೈಸ್ ತಗೊಂಡಿರುವಂತ ಒಂದು ಫೌಂಡೇಶನ್ ಇದು. ಮತ್ತ ಶಾಂಪೂಸ್ ಡಾಕ್ಟರ್ ಕಡೆ ಜಾಸ್ತಿ ಇತ್ತು ಅಂದಾಗ ತೋರಿಸ್ಕೊಂಡು ಶಾಂಪೂನ ಯೂಸ್ ಮಾಡ್ಬೇಕು. ನನ್ಗೆ ಈಗಿನ ಸ್ಟಾರ್ಟಿಂಗ್ ಇರೋದ್ರಿಂದ ನಾನು ಇದನ್ನ ಟ್ರೈ ಮಾಡೋಣ ಅನ್ನೋ ಕಾರಣಕ್ಕೆ ತರಿಸಿರೋದು. ಮತ್ತೆ ಹೇಳಿದ್ನೆಲ್ಲ 595 ರೂಪೀಸ್, ಜಸ್ಟ್ ನನಗೆ 1 ರೂಪಾಯಿ ಸಿಗೈತಿ. ಮತ್ತೆ ಇದಕ್ಕ ಏನ್ ಪ್ರೈಸ್ ಇತ್ತು ಅದನ್ನ ಕೊಟ್ಟೆ ನಾನು. ಎರಡನ್ನೂ ಯೂಸ್ ಮಾಡಿ ನೋಡೋಣ ಅಂತ ಹೇಳಿ ಇದು ಅನ್ಬಾಕ್ಸಿಂಗ್ ಆತ. ಇನ್ನೇನಿದ್ರು ಯೂಸ್ ಮಾಡಿ ಇದ್ರ ರಿವ್ಯೂಸ್ ನ ಹೇಳ್ಬೇಕು. ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗೋಣ ಅಂತ ಎಲ್ಲರಿಗೂ ಬಾಯ್.